ನಮ್ಮ ಅದಿತಿ ಕಳ್ಸ ಹಿಡಿದ್ರೆ ಏನಾಗುತ್ತೆ? ಈ ಮನೆಗೆ ಅವಳು ಒಬ್ಳು ಸೊಸೆ ತಾನೆ. ಅಮ್ಮ ಪ್ಲೀಸ್, ಏನಂತ ಮಾತಾಡ್ತೀಯ ನೀನು? ಈ ಮನೇಲಿ ಅಕ್ಕ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಕ್ಕ ಕಳ್ಸ ಹಿಡಿದ್ರೇ ಒಳ್ಳೇದು. ಏನೇ ಇವತ್ತು ಈ ಅತ್ಗೆ ಆತ್ಗೆನ್ ತುಂಬಾ ಹೊಗಳ್ತಾ ಇದ್ದಾರೆ. ಏನೋಪ್ಪ. ದೀಪಾ, ಕೇಳದೆ ಮರ್ತೋಗಿತ್ತು. ದಿಶಾ ಗಂಡನ ಮನೇಲಿ ಸಂಭ್ರಮ ಹೇಗಿತ್ತು? ಅಯ್ಯೋ ಏನ್ ದೀಪಾ, ಸ್ವಲ್ಪ ಇರು. ಅದೆಲ್ಲ ಆಮೇಲೆ ಮಾತಾಡುವಂತೆ. ಮೊದ್ಲು ಅಜ್ಜಿಗೇನ್ ತಿನ್ನಿಸ್ದೆ ಅದನ್ನ ಹೇಳು. ಯಾಕತ್ತೆ, ಏನಾಯ್ತು? ಅವು ತುಂಬಾ ತೇಗ್ತಾ ಇದ್ದಾರೆ ಕಣೆ. ದಿವ್ಯಾ, ಅಜ್ಜಿಗ್ ಜೀರಿಗೆ ಕಷಾಯ ಮಾಡ್ಕೊಡ್ತೀನಿ, ಕೊಟ್ಟು ಬರ್ತೀಯಾ? ಪ್ರತಿಭಾ, ಪ್ರತಿಭಾ ಎಲ್ಲೇ ಬಚ್ಚಿಟ್ಕೊಂಡಿದ್ಯಾ? ನಾನ್ ಯಾಕೆ ಬಚ್ಚಿಟ್ಕೊಳ್ಳಿ ಅಜ್ಜಿ, ಇಲ್ಲೇ ಇದ್ದೀನಿ. ಇವತ್ ರಾತ್ರಿ ಒಳಗಡೆ ಕಾಸಿನ ಸರ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲೇ ಕೊಡು. ಅಜ್ಜಿ, ನೀವು ಉಪವಾಸ ಮಾಡ್ತಿದ್ದೀರಲ್ಲ, ಬೆಳಗ್ಗೆ ಬೆಳಗ್ಗೆ ಗ್ಯಾರಂಟಿ ಕಾಸಿನ ಸರ ತಂದ್ಕೊಡ್ತೀನಿ. ಎಲ್ರ ಹಾಗೆ ನೀನು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ಯಾ? ಅಲ್ಲೇನೇ ನೋಡ್ತಾ ಇದ್ಯಾ? ಬೆಳಗ್ಗೆ ಅಲ್ಲ, ರಾತ್ರಿ ಒಳಗಡೆ ಸರ ಕೊಡ್ತೀನಿ ಅಂತ ಹೇಳಿದ್ದು. ನನಗೂ ಕಿವಿ ಚೆನ್ನಾಗಿ ಕೇಳುತ್ತೆ. ಅಯ್ಯೋ ನನ್ ಕರ್ಮನೆ. ಅಮ್ಮ, ನಾಳೆ ಬೆಳಿಗ್ಗೆ ಹೊತ್ತು ಕೊಡ್ತೀನಿ ಅಂತ ಹೇಳಿದಾಳಲ್ಲ, ಬಿಟ್ಬಿಡು ಅವಳನ್ನ. ಏಯ್, ಯಾಕೋ ಹಾಗೆ ಬಡ್ಕೊಳ್ತೀಯಾ? ನೋಡು, ಸರಿಯಾಗಿ ಕೇಳಿಸ್ಕೊ. ಬೆಳಿಗ್ಗೆ ಒಳಗಡೆ ಆ ಸರ ಸಿಕ್ಲಿಲ್ಲ ಅಂದ್ರೆ ನಾನು ಗಂಟು ಮೂಟೆ ಕಟ್ಕೊಂಡು ಹೊರಟೆ. ಆಯ್ತಮ್ಮ, ನಾಳೆ ಬೆಳಿಗ್ಗೆ ಹೊತ್ತಿಗೆ ಸರ ಸಿಗದೆ ಹೋದ್ರೆ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ, ಸರಿನಾ? ನೀನ್ಯಾಕೆ ಬರ್ತೀಯಾ? ಬರ್ಬೇಡ ನೀನು. ನಿನಗೆ ಯಾಕೆ ಬೇಕಿತ್ತು ಈ ಉಸಾಬರಿ? ಅಜಯ್ ಹುಡುಕ್ತಿದ್ದ ತಾನೆ, ನೀನ್ ಯಾಕೆ ಒಪ್ಕೊಳಕ್ ಹೋದೆ? ಅತ್ತೆ, ಅಕ್ಕ ಹುಡುಕ್ತೀನಿ ಅಂತ ಹೇಳ್ತಿದಾರಲ್ಲ, ಇನ್ ಅಜಯ್ ಏನಕ್ಕೆ ಬೇಕು ಬಿಡಿ. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಆಗ ನೋಡಿದ್ರೆ ಪ್ರತಿಭಾ ಅಜಯ್ ಕೆಲ್ಸಕ್ಕೆ ಅಡ್ಡಿ ಆಗ್ತಿದ್ದಾಳೆ ಅಂದೆ, ಈಗ ಹೀಗ್ ಮಾತಾಡ್ತಾ ಇದೀಯಾ? ಏನ್ ಕಾಸಿನ ಸರನೋ ಏನೋ, ಸಿಗತ್ತೆ ಅನ್ನೋ ನಂಬಿಕೆ ಇಲ್ಲ, ಸಿಗೋವರೆಗೂ ನೆಮ್ಮದಿನೂ ಇಲ್ಲ. ಒಟ್ನಲ್ಲಿ ಎಲ್ಲ ಸರಿ ಹೋಗಿ ನಮ್ ದಿಶಾ ಮದ್ವೆ ಸರ ಆಗುವಾಗಾದ್ರೆ ನನ್ಗಷ್ಟೇ ಸಾಕಪ್ಪ. ಸರಿ ಸರಿ ದೀಪಾ, ಮಗು ಊಟ ಮಾಡಿಸಿದಾಯ್ತಾ? ಕರ್ಕೊಂಡೋಗಿ ಮಲಗ್ಸು. ದಿಶಾ, ಬೆಳಿಗ್ಗೆ ಗಂಗಮ್ಮನ್ ತರ್ಬೇಕು, ಹೋಗ್ ಬೇಗ ಮಲ್ಕೋ. ಹೋಗಮ್ಮ ದಿವ್ಯಾ. ಮೀರಾ ಅವ್ರೆ, ನೀವ್ ಹೋಗಿ ರೆಸ್ಟ್ ಮಾಡಿ. ಹೋಗಮ್ಮ, ಅಮ್ಮನ್ ಕರ್ಕೊಂಡು ಹೋಗಿ. ಗುಡ್ ನೈಟ್. ಗುಡ್ ನೈಟ್. ಏನ್ರಿ ನೀವ್ ಇನ್ನೂ ಇಲ್ಲೇ ಕೂತ್ಕೊಂಡು? ಹೋಗ್ ಮಲ್ಕೊಳ್ರಿ. ಹೋಗೋ ನೀನು. ಪ್ರತಿಭಾ, ಏನಾದ್ರೂ ಬೇಕಿತ್ತಾ? ಏನು ಬೇಡಮ್ಮ. ನನ್ಗೊಂದ್ ಸಣ್ಣ ಅನುಮಾನ ಬಂತು. ಕಾಸಿನ ಸರ ಕದ್ದು ಕಳ್ರು ಇವತ್ ರಾತ್ರಿ ಅದನ್ನ ಎತ್ಕೊಂಡು ಮನೆಯಿಂದ ಓಡೋಗ್ಬಿಟ್ರೆ? ಇಲ್ಲ ಅತ್ತೆ, ಸರ ನಮ್ಮ ಮನೇಲೇ ಇದೆ ಅನ್ನೋ ನಂಬಿಕೆ ನನಗಿದೆ. ಅದೆಲ್ಲೂ ಹೋಗಿರಲ್ಲ, ಹೋಗೋದೂ ಇಲ್ಲ.